ಮರಾಠ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಹಾಗೂ ವೈಯಕ್ತಿಕವಾಗಿ ತಾವು ಸದಾ ಬೆನ್ನೆಲುಬಾಗಿ ನಿಲ್ಲುವುದಾಗಿ ಸಂಸದ ಡಾ ಕೆ ಸುಧಾಕರ್ ಭರವಸೆ ನೀಡಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿ ಮೈಲಗಾನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಜಟಲಿಂಗೇಶ್ವರ ಸ್ವಾಮಿಯ 18ನೇ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಂಸದ ಸುಧಾಕರ್ ಭಾಗಿಯಾಗಿದ್ದರು. ಭಕ್ತಿ ಮತ್ತು ಶ್ರದ್ಧೆಯಿಂದ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಗ್ರಾಮದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ. ದೇವಾಲಯದ ಅಭಿವೃದ್ಧಿಯಲ್ಲಿ ಸ್ಥಳೀಯ ಮುಖಂಡರು ಮತ್ತು ಭಕ್ತರ ಶ್ರಮ ಶ್ಲಾಘನೀಯವಾದದ್ದು ಎಂದರು. ಮರಾಠ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಸದಾ ಸಿದ್ಧರಿರುವುದಾಗಿ ಹಾಗೂ ಸಮುದಾಯದ ಭವನದ ನಿರ್ಮಾಣ ಕಾರ್ಯಗಳಿಗೆ ಸಂಸದರ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ ಅಗತ್ಯ ಅನುದಾನ ನೀಡಲಾಗುವುದು. ಈ ಮೂಲಕ ನಿಮ್ಮೆಲ್ಲರ ಶ್ರಮಕ್ಕೆ ನನ್ನದೂ ಒಂದು ಕೈ ಜೋಡಿಸಲಿದ್ದೇನೆ ಎಂದು ಭರವಸೆ ನೀಡಿದರು. ಸಹೋದರಿಯರೇ ಮತ್ತು ಈ ದೇವಸ್ಥಾನದ ಎಲ್ಲ ಭಕ್ತಾದಿಗಳೇ, ಈ ದೇವಸ್ಥಾನಕ್ಕೆ ಬಂದಿದ್ದು ಭಾಳ ಸಂತೋಷ ಆಗಿದೆ. ಕಳೆದ ವರ್ಷನೇ ನಾನು ಬರಬೇಕಾಗಿತ್ತು. ಕಳೆದ ವರ್ಷ ನಾನು ವಿದೇಶದಲ್ಲಿದ್ದರಿಂದ ಬರಲಿಕ್ಕಾಗಲಿಲ್ಲ. ಆದರೆ ಈ ಸಲ ಭಗವಂತ ನನಗೆ ಆಶೀರ್ವಾದ ಮಾಡಿ ಇವತ್ತು ಕರ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಜೊತೆ ಭಾಗಿಯಾಗಿರ್ತಕ್ಕಂಥದ್ದು ಭಗವಂತನ ಕೃಪೆಗೆ ಪಾತ್ರರಾಗುವಂಥ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ನಿಮಗೆಲ್ಲ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ರಮೇಶ್ ರಾವ್ ಅವರು ಹೇಳಿದ್ದಾರೆ ಮತ್ತು ಸ್ವಾಮಿಗಳು ನನಗೆ ಅರ್ಚಕರು ಈ ದೇವಸ್ಥಾನದ ಇತಿಹಾಸ ವಿಶೇಷತೆಗಳನ್ನು ಕೂಡ ನನಗೆ ಹೇಳಿದ್ದಾರೆ. ಯಾವ ರೀತಿ 3 ಅಡಿಕೆ ಇವತ್ತು 4, ಇವತ್ತು ಪ್ರತಿ ವರ್ಷ ಬೆಳೆದು ಯಾವ ಗಾತ್ರ ಆಗಿದೆ ಅಂದರೆ ಅದರ ಮಹತ್ವ ಇವತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಭಾಳ ಶಕ್ತಿ ಇದೆ ಅನ್ನೋಂಥದ್ದು ಸ್ಪಷ್ಟ. ಅದರಲ್ಲೇನು ಅನುಮಾನ ಇಲ್ಲ. 100 ವರ್ಷಗಳು, 400 ವರ್ಷಗಳ ಚರಿತ್ರೆ, 400 ವರ್ಷಗಳ ಹಿಂದೆನೇ ನಡೆದಂಥ ಚರಿತ್ರೆ ಏನು ಬಿಜಾಪುರದಿಂದ ಇಲ್ಲಿ ಬಂದು ವಲಸೆ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಮತ್ತು ಇಲ್ಲಿಂದ ಚದರಿ ಹೋದಂಥ ಮರಾಠ ಸಮುದಾಯದ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಒಂದು ಮಾತು ಹೇಳ್ತದೆ, ಹುಲಿಗೆ ಕೆಲವು ದಿನಗಳು ಅದಕ್ಕೆ ಆಹಾರ ಸಿಕ್ಕದೇ ಇದ್ದರೂ ಕೂಡ ಹುಲ್ಲು ತಿನ್ನಲ್ಲ ಅಂತ ಹೇಳುತ್ತೆ. ಹಂಗೆ ಮರಾಠಿಗರು ಆರ್ಥಿಕವಾಗಿ ಎಷ್ಟೇ ಕಷ್ಟ ಅನುಭವಿಸಿದ್ರು, ಸಾಮಾಜಿಕವಾಗಿ ಕಷ್ಟ ಅನುಭವಿಸಿದ್ರು, ಅವರು ರೋಷವನ್ನು, ಧೈರ್ಯವನ್ನು ಮತ್ತೊಬ್ಬರು ಅವರಿಗೆ ಸಾಟಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕಾಂತರಾಜು ಅವರು ಸಲ್ಲಿಸಿದ ರೈಲ್ವೆ ಸಂಪರ್ಕ ಹಾಗೂ ಇನ್ನಿತರ ಸ್ಥಳೀಯ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಂಸದರು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮರಾಠ ಸಮುದಾಯದ ಮುಖಂಡ ರಮೇಶ್ ರಾವ್ ಶೆಲ್ಕೆ, ಶಿವಾಜಿರಾವ್, ಧಾರ್ಮಿಕ ಚಿಂತಕ ಜಯಮುನಿರಾವ್ ಶೆಲ್ಕೆ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕೋರ್ಡಿಲ್ಲಪ್ಪ, ನಗರ ಅಧ್ಯಕ್ಷ ವೇಣುಮಾಧವ್, ಮುಖಂಡ ಮುರಳೀಧರ್ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಮುದಾಯದ ಬಾಂಧವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂ2 ನ್ಯೂಸ್, ಗೌರಿಬಿದನೂರು.